ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KPSCಯ ಒಂದು ಗ್ರೂಪ್ ಸಿ ಸಿಲೆಬಸ್ ಪ್ರಕಾರ ಪೇಪರ್ 2 ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಿಲ್ಲ. ಅಪ್ಕಮಿಂಗ್ ತುಂಬ ನೋಟಿಫಿಕೇಷನ್ ಆಗೋದಿದೆ ಗ್ರೂಪ್ ಸಿ ಕೂಡ. ಗ್ರೂಪ್ ಸಿದು ನಿಮಗೆ ಗೊತ್ತೇ ಇದೆ ಸಿಲೆಬಸ್ ಯಾವ ಥರ ಇರುತ್ತೆ ಅಂದರೆ, ಪೇಪರ್ 1 GK ಇರುತ್ತೆ, ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಅಂದರೆ 35 ಕನ್ನಡ ಗ್ರಾಮರು, 35 ಇಂಗ್ಲೀಷ್ ಗ್ರಾಮರು, 30 ಕಂಪ್ಯೂಟರ್ ಕ್ವಶನ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ನೀವು ಇಲ್ಲಿ ಮಿನಿಮಮ್ ಒಂದು 70 ಆ್ಯಾವ್ರೇಜ್ ಪೇಪರ್ 1 ಪೇಪರ್ 2 ಸೇರಿ ನೀವು ಕಟ್ ಆಫ್ಗೆ ಬರಬೇಕಂತಂದರೆ ಎರಡರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಪೇಪರ್ನ. ಬಟ್ ಪೇಪರ್ 2 ಕೆಲವರಿಗೆ ಏನಾಗ್ಬಿಡುತ್ತೆ ಅಂತಂದರೆ, ಈಗ ಕನ್ನಡ ತುಂಬ ಚೆನ್ನಾಗಿ ಗ್ರಾಮರಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಇಂಗ್ಲೀಷ್ ಗ್ರಾಮರ್ ಕಷ್ಟ ಆಗುತ್ತೆ. ಇಂಗ್ಲೀಷ್ ಗ್ರಾಮರು ಕನ್ನಡ ಗ್ರಾಮರ್ ಎರಡೂ ಚೆನ್ನಾಗಿ ಮಾಡಿದವ್ರಿಗೆ ಕಂಪ್ಯೂಟರ್ ಕಷ್ಟ ಆಗುತ್ತೆ. ಸೊ ಈ ಮೂರು ವಿಷಯಗಳನ್ನು ಬ್ಯಾಲೆನ್ಸ್ ಮಾಡಿ ಎಕ್ಸಾಮನ್ನು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತಂದರೆ ಯಾವ ಪುಸ್ತಕಗಳನ್ನು ನೀವು ರೆಫರ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ನನ್ನ ಕ್ವಶನ್ನು. ಪರ್ಸ್ನಲಿ ನಾನು ಈಗ 2 ಗ್ರೂಪ್ ಸಿ ಎಕ್ಸಾಮ್ಸನ್ನು ಬರೆದಿದ್ದು, ಒಂದು CTI ಆಗಿರ್ಬೋದು, ಒಂದು PDO ನಾನ್ ಎಚ್ಗೆ, CTI ಕೂಡ ನಾನ್ ಎಚ್ಗೆ ಬರುತ್ತೆ. ಸೊ 2 ಪೇಪರಲ್ಲಿ ನನಗೆ ಅತ್ಯುತ್ತಮ ಸ್ಕೋರ್ ಮಾಡೋದಕ್ಕೆ ಸಹಕಾರಿಯಾಗಿದ್ದಂಥದ್ದು ಕಮ್ಯುನಿಕೇಷನ್ ಪೇಪರಲ್ಲಿ ಒಂದು ಜಾಸ್ತಿ ಸ್ಕೋರ್ ಆಗಿರೋದು. PDO ನಾನ್ ಎಚ್ಗದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸೊ ಅದು ಯಾವ ಒಂದು ರೆಫರೆನ್ಸ್ ಬುಕ್ಗಳನ್ನು ನಾನು ಓದಿದ್ದು ಆ್ಯಂಡ್ ನಾನು ಸ್ಕೋರ್ ಮಾಡೋದಕ್ಕೆ ಏನು ಟ್ರಿಕ್ಸ್ ಮಾಡ್ಕೊಂಡಿದ್ದು ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ಮಾಹಿತಿ ನೀಡ್ತೀನಿ. ಯಾರೆಲ್ಲ ಕಮ್ಯುನಿಕೇಷನ್ ಪೇಪರ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೂ ಕೂಡ ಒಂದು ಸ್ಮಾಲಾಗಿ ಇಂಟ್ರಡಕ್ಷನ್ ಹೇಳ್ತೀನಿ. ಕಮ್ಯುನಿಕೇಷನ್ ಪೇಪರ್ ಅಂತಂದರೆ ನಿಮಗೆ ಗೊತ್ತಿರೋಂಗೆ 2 ಪೇಪರಲ್ಲಿ, ಪೇಪರ್ 1 GK, ಪೇಪರ್ 2 ನಾನು ಆಲ್ರೆಡಿ ಹೇಳ್ದಂಗೆ ಆ ರೀತಿ ಇರುತ್ತೆ, 30 ಕ್ವಶನು. ಸೊ ನೀವಿಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಗುಡ್ ಸ್ಕೋರ್ ಮಾಡ್ಕೊಂಬಿಟ್ರಿ ಅಂದರೆ, ಇನ್ ಕೇಸ್ ನೀವು GK ಪೇಪರಲ್ಲಿ ಕಮ್ಮಿ ಆದರೂ ಕೂಡ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಒಂದು ರೀತಿ ನಿಮಗೆ ಸ್ಟ್ರಾಟಜಿ ಅಂತ ಹೇಳ್ಬೋದು. ಅದಕ್ಕೆ ನೀವು ಯಾವ ಪುಸ್ತಕಗಳು ಒಟ್ಟಲ್ಲಿ ಒಂದು 3 ಬುಕ್ಕು ಸರಿಯಾಗಿ ಓದ್ಕೊಟ್ರೆ ಪೇಪರ್ 2ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಆ 3 ಬುಕ್ಕಲ್ಲೇ ಕ್ವಶನ್ ಬರುತ್ತೆ ಅಂತಲ್ಲ, ಒಂದು ರೇಂಜಿಗೆ ಒಳ್ಳೆ ಪುಸ್ತಕಗಳು, ತುಂಬ ಒಳ್ಳೆ ಸ್ಕೋರ್ ಮಾಡಬಹುದಾದಂಥ ಪುಸ್ತಕಗಳು ಯಾವುದು ಅಂತಂದರೆ, ಕನ್ನಡ ಗ್ರಾಮರಿಗೆ ನಾನು ರೆಫರ್ ಮಾಡಿದ್ದಂಥದ್ದು ವ್ಯಾಕರಣ ಆಗಿರ್ಬೋದು, ಟೋಟಲ್ ಎಲ್ಲದಕ್ಕೂ ಈ ಪುಸ್ತಕ ನಿಮ್ಮ ಹತ್ರ ಆಲ್ಮೋಸ್ಟ್ ತುಂಬ ಜನರ ಹತ್ರ ಇದು ಇರುತ್ತೆ. ಯಾವುದು ಅಂತಂದರೆ ಅರಳುಗುಪ್ಪಿ ಸರ್ದು ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂತೇಳಿ ಈ ಪುಸ್ತಕ ನನಗೆ ಕನ್ನಡ ಗ್ರಾಮರ್ಗೆ ತುಂಬ ಹೆಲ್ಪ್ಫುಲ್ ಆಗಿದ್ದಂಥದ್ದು. ಆಲ್ಮೋಸ್ಟ್ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಇಡೀ ವ್ಯಾಕರಣದ ಎಲ್ಲ ಅಂಶಗಳು ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ತುಂಬ ವೆಲ್ ಆಗಿ ಈ ಬುಕ್ಕನ್ನ ಪ್ರಿಪೇರ್ ಮಾಡಿದ್ದಾರೆ ಸರು. ಹಾಗಾಗಿ ಇದು ಯಾರಿಗೆ ಬೇಕು ಇದನ್ನು ಆಲ್ಮೋಸ್ಟ್ ತಗೊಂಡು ಪ್ರಿಪ್ರೇಷನ್ ಮಾಡಿ. ಈ ಬುಕ್ನ ವ್ಯಾಲ್ಯೂ ಒಂದು 140 ಇದೆ ಅಷ್ಟೇ. ನಿಮ್ಮ ಹೆವಿನಿ ರೋಡಲ್ಲಿ ಹೋದರೆ ಬೆಂಗಳೂರಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ಇದನ್ನು ನೀವು ಕನ್ನಡ ಗ್ರಾಮರ್ಗೆ ರೆಫರ್ ಮಾಡ್ಬೋದು. ತುಂಬ ಒಳ್ಳೆಯ ಬುಕ್ ನನ್ನ ಪ್ರಕಾರ. ನಾನು ಪ್ರಿಪ್ರೇಷನ್ ಮಾಡೋದಕ್ಕೂ ಕೂಡ ಇದೇ ಬುಕ್ನ ಯೂಸ್. ಇನ್ನು ಇದು ಕನ್ನಡ ಪುಸ್ತಕಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ಆಯಿತು. ಇನ್ನು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಾಗೆ ಯಾವ ಪುಸ್ತಕ ಬೆಟರ್ ಅಂತಂದರೆ, ಇಂಗ್ಲೀಷ್ ಗ್ರಾಮರ್ಗೆ ಆಲ್ಮೋಸ್ಟ್ ನೀವು ಯಾವುದಾದ್ರೂ ಓದ್ಬೋದು. ರೆನ್ ಆ್ಯಂಡ್ ಮಾರ್ಟಿನ್ ಅಂತ ಸಿಗುತ್ತೆ, ಅದು ಕೂಡ ಪ್ರಿಪ್ರೇಷನ್ಗೆ ಒಳ್ಳೆಯದು. ಬಟ್ ಅದರ ಜೊತೆ KPSC KE ಸಿಲೆಬಸ್ ಪ್ರಕಾರ ಒಂದು ನ್ಯೂಲಿ ಎಡಿಷನ್ ಬುಕ್ಕು ನಾನು ರೆಫರ್ ಮಾಡ್ತಾಯಿದ್ದೆ ಇತ್ತೀಚೆಗೆ ಅಂತಂದರೆ, ಶಿವಕುಮಾರ್ ಮಾವಳಿ ಸರ್ದು ಜನರಲ್ ಇಂಗ್ಲೀಷ್ ಬುಕ್ಕು. ಇದೇನಿದೆಯಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ನೀವು ಗ್ರೂಪ್ ಸಿ ಕಮ್ಯುನಿಕೇಷನ್ ಪೇಪರ್ಗೆ ತುಂಬ ಅಂದರೆ ತುಂಬ KE ಆ್ಯಂಡ್ KPSC 2 ಜನರಲ್ ಇಂಗ್ಲೀಷ್ ಪೇಪರ್ಗಳಿಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇದು. ಅದಕ್ಕೆ ನೀವು ಆಲ್ಮೋಸ್ಟ್ ಇದನ್ನು ಮೊನ್ನೆ ರೀಸೆಂಟಾಗಿ VA ಎಕ್ಸಾಮ್ ಬರೆದವ್ರಿಗೆ ಈ ಬುಕ್ನ ವ್ಯಾಲ್ಯೂ ಏನಂತ ಅರ್ಥ ಆಗಿರುತ್ತೆ. ಕನ್ನಡ VA ಎಕ್ಸಾಮಲ್ಲಿ ತುಂಬ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಕಾರಣ ಆಯ್ತಿದ್ದು ಶಿವಕುಮಾರ್ ಮಾವಳಿ ಸರ್ದು ಜನರಲ್ ಇಂಗ್ಲೀಷು ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಅರ್ಥ ಆಗೋ ರೀತಿ ಇಂಗ್ಲೀಷು ಗ್ರಾಮರ್ ಕೊಡಿರೋ, ಅಂದರೆ ನಾಟ್ ಓನ್ಲಿ ಇಂಗ್ಲೀಷ್ ವಿತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ನೋಡ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೊಟ್ಟಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನೀವು ಈ ಪುಸ್ತಕದಲ್ಲಿ ಕಂಪ್ಲೀಟಾಗಿ ಗ್ರಾಮರ್ನ ಎಲ್ಲ A to Z ನಿಮಗೆ ಬೇಸಿಕ್ಕಿಂದ ಹಿಡಿದು ಅಪ್ ಟು ನಿಮಗೆ ಎಲ್ಲ ಒಂದು ಮಾಹಿತಿ ಕೂಡ ನಿಮಗೆ ಇದರಲ್ಲಿ ಲಭ್ಯ ಇದೆ. ಸೊ ಇದು ಒಂದು ಬೆಸ್ಟ್ ಬುಕ್ ಆಗುತ್ತೆ ನಿಮಗೆ. ಆ್ಯಂಡ್ ಈ ಎರಡನ್ನು ಹೊರತುಪಡಿಸಿ, ಕನ್ನಡ ಗ್ರಾಮರ್ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್ನ ಹೊರತುಪಡಿಸಿ ಬೇಸಿಕ್ ಕಂಪ್ಯೂಟರ್ಗೆ ಇದರಲ್ಲಿ ಬೇಸಿಕ್ ಕಂಪ್ಯೂಟರ್ಗೆ ಬುಲ್ಬುಲೆ ಸರ್ದು ಕೂಡ ಒಂದು ಬುಕ್ ಇದೆ, ಅದನ್ನು ಕೂಡ ತುಂಬ ಜನ ರೆಫರ್ ಮಾಡ್ತಾರೆ. ಬಟ್ ನಾನು ಆಲ್ಮೋಸ್ಟು ಕಂಪ್ಯೂಟರ್ಗೆ ರೆಫರ್ ಮಾಡಿದ್ದು ಆ್ಯಂಡ್ ತುಂಬ ಯೂಸ್ ಮಾಡಿದ್ದು ಅಂತಂದರೆ, ಇದು ನಾಟ್ ಓನ್ಲಿ ಫಾರ್ ಸ್ಟೇಟ್ ಎಕ್ಸಾಮ್ಸ್, ಆಲ್ಸೋ ಇದು ನಾವು ನೆಟ್ಟು, KSET, SSC, RRB ಎಕ್ಸಾಮ್ಗೂ ಕೂಡ ಹೆಲ್ಪ್ಫುಲ್ ಆಗುವಂಥ ಬುಕ್ ಇದು. ಶಿವಕುಮಾರ್ ಬಾಗೇವಾಡಿ ಸರ್ದು ಬೇಸಿಕ್ ಕಂಪ್ಯೂಟರ್ಸ್ ಅಂತೇಳಿ ಚಾಣಕ್ಯ ಪಬ್ಲಿಕೇಶನ್ ಅವ್ರದ್ದು. ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್. ಈ ಪುಸ್ತಕವನ್ನು ಆಲ್ಮೋಸ್ಟು ಎಲ್ಲ ಒಂದು ಆಯಾಮದಿಂದಲೂ ಕೂಡ ನಿಮಗೆ ಬೆಟರ್. ಕಾರಣ ನಿಮಗೆ ಈವನ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಎಕ್ಸಾಮ್ಗಾಗಿರ್ಬೋದು,
ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೋಡ್ಬೋದು ಪುಸ್ತಕದಲ್ಲಿ ಯಾವ ರೀತಿಯಾಗಿ ಅಂದರೆ ಓದೋದಕ್ಕೆ ಒಂದು ರೀತಿ ಇಂಟ್ರೆಸ್ಟ್ ಬರುತ್ತೆ. ಕಾರಣ ತುಂಬ ನೀಟಾಗಿ ಡಿಸೈನಿಂಗ್ ಇದೆ. ಯಾವ ಥರ ಅಂದರೆ ಏನೇನು ಆವಿಷ್ಕಾರ ಮಾಡಿದವ್ರು ವಿತ್ ಫೋಟೋ ವಿತ್ ಡೀಟೇಲ್ಡ್ ಆಗಿ ಒಂದು ರೀತಿ ಮ್ಯಾಗ್ಝಿನ್ ಓದಿದ್ದು ಫೀಲ್ ಬರುತ್ತೆ. ಈ ಬುಕ್ನ ನೀವು ಪ್ರಿಪ್ರೇಷನ್ ಮಾಡೋಕ್ಕೆ ತೊಗೊಂಡ್ರೆ ಸೇಮ್ ಆ್ಯಸ್ ಇಟ್ ಈಸ್ ಮ್ಯಾಗ್ಝಿನ್ ಓದ್ತಿದ್ದೀವಿ ಅನ್ನೋ ರೀತಿ ಇರುತ್ತೆ. ತುಂಬ ಇಂಟ್ರೆಸ್ಟ್ ಆಗಿದೆ. ಒಟ್ಟಿನಲ್ಲಿ ಬೇಸಿಕ್ ಕಂಪ್ಯೂಟರ್ಗೆ ಶಿವಕುಮಾರ್ ಬಾಗೇವಾಡಿ ಸರ್ದು ಆ್ಯಂಡ್ ಕನ್ನಡ ಗ್ರಾಮರ್ಗೆ ಅರಳುಗುಪ್ಪಿ ಸರ್ದು, ಜನರಲ್ ಇಂಗ್ಲೀಷ್ಗೆ ಶಿವಕುಮಾರ್ ಮಾವಳಿ. ಈ 3 ಪುಸ್ತಕಗಳನ್ನು ಸರಿಯಾಗಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದೆ ಆದರೆ ಕಮ್ಯುನಿಕೇಷನ್ ಪೇಪರಲ್ಲಿ ಮೋರ್ ದೆನ್ 80 ಸ್ಕೋರನ್ನು ನೀವು ಖಂಡಿತವಾಗಿ ಮಾಡ್ಬೋದು. ವಿತೌಟ್ ಯಾವುದೇ ಡೌಟ್, ನೋ ಡೌಟ್, ವಿತೌಟ್ ನಿಮಗೆ ಯಾವುದೇ ಸಂಶಯಾಸ್ಪದ, ಏನು ಸಂಶಯ ಇಲ್ದಂಗೆ ಸ್ಕೋರ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಜಿ ಕೆಗೆ ನಿಮ್ಗೆ ಗೊತ್ತೇ ಇದೆ. ಜಿ ಕೆಗೆ ಏನು ಓದ್ತೀರಾ? ಕರೆಂಟ್ ಅಫೇರ್ಸ್ಗೆ ಮ್ಯಾಗ್ಝಿನು, ಇನ್ನು ಪ್ರಜಾವಾಣಿ, ಇನ್ನು ಹಿಸ್ಟ್ರಿ, ಸೋಷಿಯಲ್ ಸೈನ್ಸ್ ಅದೇ PS ಗಂಗಾಧರ್ ಪೊಲಿಟಿ ಆ್ಯಂಡ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಪುಸ್ತಕಗಳು ಆ ಥರದ್ದೆಲ್ಲ ಇದೆ. ಮಾಡರ್ನ್ ಇದೆ, ಮೆಡಿವಲ್ ಇದೆ ಆ್ಯಂಡ್ ಏನ್ಷಿಯಂಟ್ಗಿದೆ, ಜಿಯೋಗ್ರಫಿ ಕೂಡ ಇದೆ. ಅವಕ್ಕೆ ಸಂಬಂಧಪಟ್ಟಾಗಿ ನೀವು ಯಾವುದಾದ್ರೂ ಓದ್ಕೋಬೋದು ಆ ಥರದ್ದು ನಿಮಗೆ ಇಷ್ಟ ಇರೋದು. ಸೊ ಇಷ್ಟು KPSC ಆಗಿರ್ಬೋದು, KAL ಗ್ರೂಪ್ C ಸಿಲೆಬಸ್ನ ಕಮ್ಯುನಿಕೇಷನ್ ಪೇಪರ್ ಬಂದರೆ ನೀವು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಆ್ಯಂಡ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಈ ಬುಕ್ಸ್ ಅನ್ನೋದನ್ನು ಹೇಳಿದ್ದೀನಿ. ತುಂಬ ಚೆನ್ನಾಗಿದೆ, ತಗೊಳ್ಳಿ ಆದಷ್ಟು. ಆ್ಯಂಡ್ ನೆಕ್ಸ್ಟ್ ನಾಳೆ UPSC ಪೂರ್ವಭಾವಿ ಪರೀಕ್ಷೆನ ಬರ್ತಿರುವಂಥ ಎಲ್ಲ ನನ್ನ ಸಹೋದರರಿಗೆ ಆಲ್ ದಿ ಬೆಸ್ಟ್. ಧನ್ಯವಾದಗಳು.